ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರು ದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಮಾವಿನ ಮರದ ಕಡ್ಡಿಯ ಸಹಾಯದಿಂದ ವಶೀಕರಣ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಈ ಕ್ರಿಯೆಗೆ ನಿಮಗೆ ಮೊದಲಿಗೆ ಒಣಗಿರೋ ಮಾವಿನ ಮರದ ಕಡ್ಡಿ ಬೇಕಾಗುತ್ತೆ. ಆ ಕಡ್ಡಿಯನ್ನು ಮೊದಲಿಗೆ ನೀವು ಬೆಂಕಿ ಹಚ್ಚಿ ಸುಡಬೇಕಾಗುತ್ತೆ. ಸುಟ್ಟಿ ಆದ ಮೇಲೆ ಅದರಿಂದ ಬರುವ ಇದ್ದಿಲನ್ನು ತೆಗೆದುಕೊಂಡು ಒಂದು ಬಿಳಿಯ ಹಾಳೆಯ ಮೇಲೆ ಆ ವ್ಯಕ್ತಿಯ ಹೆಸರನ್ನು 11 ಸಾರಿ ಬರಿಬೇಕಾಗುತ್ತೆ. 11 ಸಾರಿ ಬರೆದು ಆದ ಮೇಲೆ, ಬರಿಬೇಕಿದ್ರೂ ಅಷ್ಟೇ, ಆಮೇಲೂ ಅಷ್ಟೇ, ದಿಕ್ಕು ಬಂದು ಉತ್ತರ ದಿಕ್ಕೇ ಇರಬೇಕು. ನಿಮಗೆ ಉತ್ತರ ದಿಕ್ಕಲ್ಲಿ ಬರೆದು ಎಲ್ಲ ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಏನು ಹೇಳ್ತೀನೋ ಈ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. 108 ಸಾರಿ ಪಠನೆ ಮಾಡಿ ಆದ ಮೇಲೆ ಅದನ್ನು ನೀವು, ಅಂದರೆ ಆ ಬಿಳಿಯ ಹಾಳೆ ಏನಿದೆಯೋ ಅದನ್ನು ಸುಡಬೇಕಾಗತ್ತೆ. ಸುಟ್ಟಿ ಆದ ಮೇಲೆ ಅದರಿಂದ ಬರುವ ಬೂದಿಯನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಗುಂಡಿ ತೋಡಿ ಅದರ ಒಳಗೆ ಊತಿ ಬರಬೇಕಾಗುತ್ತೆ. ಇಷ್ಟು ಮಾಡಿದರೆ ಸಾಕು, ಪ್ರಚಂಡ ವಶೀಕರಣ ಆಗುತ್ತೆ. ನಿಮಗೆ ಜೀವನ ಪರ್ಯಂತ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ. ಹೇಗೆ ಅಂದರೆ ಇದಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ ಈ ಮಂತ್ರಕ್ಕೆ. ಅದರಿಂದ ನೀವು ಇದನ್ನು ಮಾಡಿ, ಖಂಡಿತ ಆಗುತ್ತೆ. ಇದಕ್ಕೆ ಮಂತ್ರ ಹೀಗಿದೆ: ಓಂ ನಮಃ ಮುಕ್ರಾಮು ಕಾಮಾಖ್ಯ ವಿಚ್ಚೇ ನಮಃ ಕ್ಲೀಂ ಫಟ್ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮಃ ಮಾ ಕಾಮ್ರು ಕಾಮಾಖ್ಯ ವಿಚೇ ನಮಃ ಕ್ಲೀಂ ಫಟ್ ಫಟ್ ಸ್ವಾಹ. ಈ ರೀತಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ.